Hi, hello friends. Welcome back to my channel KSET Guide 2025. ನೀವೇನಾದರೂ ಈ ಸಲ ಯು ಜಿ ಸಿ ನೆಟ್ ಹಾಗೂ KSETಗೆ ಪ್ರಿಪೇರ್ ಆಗ್ತಾ ಇದ್ದರೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋದಲ್ಲಿ ಲೆವೆಲ್ಸ್ ಆಫ್ ಟೀಚಿಂಗ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಸೊ ನಿಮಗಿದ್ದೇನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಲೆವೆಲ್ಸ್ ಆಫ್ ಟೀಚಿಂಗನ್ನು ನಾವು ನೋಡೋದಾದರೆ 3 ರೀತಿಯಾದಂತಹ ಲೆವೆಲ್ಸ್ಗಳು ಬರ್ತವೆ. ಫ್ರಮ್ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ 3 ಲೆವೆಲ್ಸ್ ಬರ್ತವೆ. ಒಂದು ಮೆಮರಿ ಲೆವೆಲ್ ಆಫ್ ಟೀಚಿಂಗ್, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್ ಆ್ಯಂಡ್ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್. ಇದರಲ್ಲಿ ಬೇಸಿಕ್ ಲೆವೆಲ್ ಬಂದು ಮೆಮರಿ ಲೆವೆಲ್ ಆಫ್ ಟೀಚಿಂಗ್, ಆಮೇಲೆ ಅಡ್ವಾನ್ಸ್ ಲೆವೆಲ್ ಬಂದು ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್. ಸೊ ಇದೇನು ಅಂತ ಒನ್ ಬೈ ಒನ್ ನಾವಿಲ್ಲಿ ಡಿಸ್ಕಷನ್ ಮಾಡೋಣ. ಮೆಮರಿ ಲೆವೆಲ್ ಆಫ್ ಟೀಚಿಂಗ್, ಇದಕ್ಕೆ ಶಾರ್ಟ್ಕಟ್ ಆಗಿ MLT ಅಂತ ಕರೀತಾರೆ. ಸೊ ಇದನ್ನು ಇಂಟ್ರಡ್ಯೂಸ್ ಮಾಡಿದಂಥವರು ಹರ್ಬರ್ಟ್. ಇದು ಮೋಸ್ಟ್ ಇಂಪಾರ್ಟೆಂಟ್, ಯಾಕಂತಂದರೆ ಮ್ಯಾಚ್ ದ ಫಾಲೋವಿಂಗಲ್ಲಿ ಇದನ್ನು ಕೇಳ್ಬೋದು. ಆಮೇಲೆ ಇನ್ನೊಂದು, ಈ ಒಂದು ಟಾಪಿಕ್ ಮೇಲೆ ಅಪ್ಲೈಡ್ ರೀತಿಯಾದಂತಹ ಕ್ವಶನ್ಸ್ಗಳನ್ನು ಸಹಿತ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ಸ್ಗಳನ್ನು ಯಾರ್ಯಾರು ಕೊಟ್ಟಿದ್ದಾರಲ್ಲ ಅವರ ಹೆಸರನ್ನು ಸಹಿತ ನೀವು ಯಾರು ಇಂಟ್ರೊಡ್ಯೂಸ್ ಮಾಡಿದಾರಲ್ಲ ಅದನ್ನು ನೆನಪಿಟ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ಮೆಮರಿ ಲೆವೆಲನ್ನು ಇಂಟ್ರೊಡ್ಯೂಸ್ ಮಾಡಿರೋದು ಹರ್ಬರ್ಟ್ ಅನ್ನೋರು. ಈ ಮೆಮರಿ ಲೆವೆಲ್ ಇದು ಥಾಟ್ಲೆಸ್ ಲೆವೆಲ್ ಆಫ್ ಟೀಚಿಂಗ್. ಇದು ಮೆಮರಿ ಲೆವೆಲ್ ಆಫ್ ಟೀಚಿಂಗಕ್ಕೆ ಏನಂತ ಕರೀತಾರೆ? ಥಾಟ್ಲೆಸ್ ಲೆವೆಲ್ ಆಫ್ ಟೀಚಿಂಗ್. ಬಿಕಾಸ್ ಇದು ಜಾಸ್ತಿ ಏನು ಇಟ್ ಡಸ್ ನಾಟ್ ರಿಕ್ವೈರ್ಡ್ ಎನಿ ಡೀಪ್ ಥಿಂಕಿಂಗ್ ಆರ್ ಡೀಪ್ ನಾಲೆಜ್. ಹೌದಾ? ಈ ಒಂದು ಲೆವೆಲಲ್ಲಿ ಸ್ಟೂಡೆಂಟ್ಸ್ಗಳು ಚಿಕ್ಕ ಮಕ್ಕಳಿರ್ತಾರೆ. ಸೊ ಈ ಒಂದು ಕಾರಣಕ್ಕೆ ಅವರಿಗೆ ಎನಲೈಸ್ ಮಾಡುವಂಥ ಒಂದು ಶಕ್ತಿ ಇರೋದಿಲ್ಲ. ಅವರು ಡೀಪಾಗಿ ಕಾನ್ಸೆಪ್ಟ್ಗಳನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದಿಲ್ಲ. ಟೀಚರ್ ಏನು ಹೇಳ್ಕೊಟ್ಟಿರ್ತಾನಲ್ಲ ಅದನ್ನು ಜಸ್ಟ್ ಅವರು ರೋಟ್ ಲರ್ನಿಂಗ್ ಮುಖಾಂತರ ಕಲಿತಾರೆ, ಅಂದರೆ ಬಾಯ್ಪಾಠ ಹಾಕೋದರ ಮುಖಾಂತರ ಕಲಿತಾರೆ. ಸೊ ಈ ಒಂದು ಕಾರಣಕ್ಕಾಗಿ ಇದನ್ನು ಥಾಟ್ಲೆಸ್ ಲೆವೆಲ್ ಆಫ್ ಟೀಚಿಂಗ್ ಅಂತ ಕರಿತೀವಿ. ಇಟ್ ಈಸ್ ಲೋಯೆಸ್ಟ್ ಲೆವೆಲ್ ಆಫ್ ಟೀಚಿಂಗ್. ಮೆಮರಿ ಲೆವೆಲ್ ಇದು ಲೋಯೆಸ್ಟ್ ಲೆವೆಲ್ ಆಫ್ ಟೀಚಿಂಗ್, ಅಂದರೆ ಇದು ಬೇಸಿಕ್ ಲೆವೆಲಲ್ಲಿ ಬರುವಂತಹದ್ದು. ಸೂಟೇಬಲ್ ಟು ಪ್ರೈಮರಿ ಆ್ಯಂಡ್ ಬಿಗಿನರ್ ಲರ್ನರ್ಸ್ಗೆ ಇದು ಮೋಸ್ಟ್ ಸೂಟ್ ಆಗುತ್ತೆ. ಫೋಕಸ್ ರೋಟ್ ಲರ್ನಿಂಗ್ ಆ್ಯಂಡ್ ಮೆಮರೈಸೇಷನ್ ಆಫ್ ಫ್ಯಾಕ್ಟ್ಸ್. ಇದು ಯಾವುದಕ್ಕೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡುತ್ತೆ ಅಂದರೆ ರೋಟ್ ಲರ್ನಿಂಗ್, ಅಂದರೆ ಬಾಯ್ಪಾಠ ಹಾಕೋದರ ಮುಖಾಂತರ ಟೀಚರ್ ಹೇಳ್ಕೊಟ್ಟೋದನ್ನು ಸ್ಟೂಡೆಂಟ್ಸ್ಗಳು ಆ್ಯಸ್ ಇಟ್ ಈಸ್ ಬಾಯ್ಪಾಠ ಮಾಡಿಕೊಂಡು ನೆನಪಿಟ್ಕೊಳ್ತಾರೆ. ಅದು ಯಾವುದು ಸರಿ ಯಾವುದು ತಪ್ಪು ಅಂತ ಅವ್ರಿಗೆ ಎನಲೈಸ್ ಮಾಡುವಂತಹ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳುವಂಥ ಕೆಪಾಸಿಟಿ ಇಲ್ಲಿ ಇರೋದಿಲ್ಲ. ಜಸ್ಟ್ ಅವರು ಮೆಮರೈಸೇಷನ್ ಮುಖಾಂತರ ಫ್ಯಾಕ್ಟ್ಸ್ ಆ್ಯಂಡ್ ಥಿಂಗ್ಸ್ಗಳನ್ನು ನೆನಪಿಟ್ಕೊಳ್ತಾರೆ. ಆಮೇಲೆ ಇದು ಇನ್ನೊಂದೇನೆಂದರೆ ಟೀಚರ್ ಸೆಂಟರ್ಡ್ ಅಪ್ರೋಚ್. ಮೆಮರಿ ಲೆವೆಲ್ ಆಫ್ ಟೀಚಿಂಗ್ ಬಂದು ಟೀಚರ್ ಸೆಂಟರ್ಡ್ ಅಪ್ರೋಚ್. ಯಾಕಂತಂದರೆ ಏನು ಕಲಿಸ್ಬೇಕು, ಎಷ್ಟು ಕಲಿಸ್ಬೇಕು, ಯಾವುದನ್ನು ಕಲಿಸ್ಬೇಕು, ಯಾವ ಟೀಚಿಂಗ್ ಮೆಥಡನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ಬೇಕು, ಇದನ್ನೆಲ್ಲ ಡಿಸೈಡ್ ಮಾಡೋದು ಯಾವುದು? ಟೀಚರ್. ಎಲ್ಲವೂ ಇಲ್ಲಿ ಟೀಚರ್ ಕೈಯಲ್ಲೇ ಇರೋದ್ರಿಂದ ಇದು ಟೀಚರ್ ಸೆಂಟರ್ ಅಪ್ರೋಚ್ ಆಗಿದೆ. ಲರ್ನರ್ ರೋಲ್ ಪ್ಯಾಸಿವ್ ರಿಸೀವರ್ ಆಫ್ ನಾಲೆಜ್. ಇಲ್ಲಿ ಲರ್ನರ್ ಇದ್ದಂಥವನು ಏನು ಮಾಡ್ತಾರೆ? ಪ್ಯಾಸಿವ್ ರಿಸೀವರ್ ಆಫ್ ನಾಲೆಜ್. ಅಂದರೆ ಇಲ್ಲಿ ಲರ್ನರ್ಗೆ ಯಾವುದೇ ರೀತಿಯಾದಂತಹ ಕ್ವಶನ್ ಮಾಡುವಂತಹ ಎಬಿಲಿಟಿ ಇರೋದಿಲ್ಲ, ಡಿಸ್ಕಷನ್ ಮಾಡೋದಿಲ್ಲ. ಒಂದು ಟೀಚರ್ ಹೇಳಿಕೊಟ್ಟಂತಹ ಒಂದು ಟಾಪಿಕ್ ಮೇಲೆ ಯಾವುದೇ ರೀತಿ ಕ್ವಶನ್ ಕೇಳೋದಿಲ್ಲ, ಡಿಸ್ಕಷನ್ ಮಾಡುವಂಥ ಎಬಿಲಿಟಿ ಇರೋದಿಲ್ಲ. ಹಾಗೆ ಅದನ್ನು ಅವ್ನು ಕಲಿತಂತಹ ನಾಲೆಜನ್ನು ರಿಯಲ್ ಲೈಫಲ್ಲಿ ಅಪ್ಲಿಕೇಬಲ್ ಮಾಡುವಂತಹ ಯಾವುದೇ ರೀತಿಯಾದಂತಹ ಅವನಿಗೆ ಎಬಿಲಿಟಿ ಇರೋದಿಲ್ಲ. ಸೊ ಈ ಒಂದು ಕಾರಣಕ್ಕಾಗಿ ಲರ್ನರ್ ಇದ್ದಂಥವನು ಪ್ಯಾಸಿವ್ ರೋಲನ್ನು ಇಲ್ಲಿ ಪ್ಲೇ ಮಾಡ್ತಾನೆ. ಇದಿಷ್ಟು ಬಂದು ಮೆಮರಿ ಲೆವೆಲ್ ಆಫ್ ಟೀಚಿಂಗ್. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಬರೋದು ಇಂಟ್ರಡ್ಯೂಸ್ಡ್ ಬೈ ಹರ್ಬರ್ಟ್. ಯಾರು ಇದನ್ನು ಇಂಟ್ರಡ್ಯೂಸ್ ಮಾಡಿದರು ಅಂತ ಇದನ್ನು ನಾವು ನೆನಪಿಟ್ಕೊಳ್ಬೇಕು. ಇದನ್ನು ಕೇಳುವಂಥ ಸಾಧ್ಯತೆಗಳಿರುತ್ತೆ. ಇದಾದಮೇಲೆ ನೆಕ್ಸ್ಟ್ ಲೆವೆಲ್ ಬಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್. ಅಂಡರ್ಸ್ಟ್ಯಾಂಡಿಂಗ್ ಲೆವೆಲನ್ನು ನಾವು ಶಾರ್ಟ್ಕಟಾಗಿ ULT ಅಂತ ಕರಿತೀವಿ. ಸೊ ದಿಸ್ ಇಸ್ ಪ್ರಪೋಸ್ಡ್ ಬೈ ಮೋರಿಸನ್. ಈ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲನ್ನು ಯಾರು ನೀಡಿದರು ಅಂದರೆ ಮೋರಿಸನ್ ಅಂತ ಅನ್ನೋರೊಬ್ಬರು ನೀಡಿದರು. ಇದಕ್ಕೇನಂತ ಕರೀತಾರೆ? ಥಾಟ್ಫುಲ್ ಲೆವೆಲ್ ಆಫ್ ಟೀಚಿಂಗ್. ಮೆಮರಿ ಲೆವೆಲನ್ನು ಥಾಟ್ಲೆಸ್ ಲೆವೆಲ್ ಆಫ್ ಟೀಚಿಂಗ್ ಅಂತ ಕರೆದ್ರೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲನ್ನು ಥಾಟ್ಫುಲ್ ಲೆವೆಲ್ ಆಫ್ ಟೀಚಿಂಗ್. ಯಾಕಂತಂದರೆ ಇಲ್ಲಿ ಸ್ವಲ್ಪ ಸ್ಟೂಡೆಂಟ್ಸ್ಗಳು ಮೆಚ್ಯೂರ್ಡ್ ಆಗಿರ್ತಾರೆ, ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡುವಂಥ ಒಂದು ಕೆಪಾಸಿಟಿ ಇರುತ್ತೆ. ಇಟ್ ಈಸ್ ದ ಸೆಕೆಂಡ್ ಆರ್ ಇಂಟರ್ಮೀಡಿಯೇಟ್ ಲೆವೆಲ್ ಆಫ್ ಟೀಚಿಂಗ್. ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಇದು ಸೆಕೆಂಡ್ ಲೆವೆಲ್ ಆಫ್ ಟೀಚಿಂಗ್ ಬರುತ್ತೆ. ಹಾಗೆ ಇದು ಇಂಟರ್ಮೀಡಿಯೇಟ್ ಲೆವೆಲ್ ಯಾಕಂತಂದರೆ ರಿಫ್ಲೆಕ್ಟಿವ್ ಲೆವೆಲ್ಗೂ ಹಾಗೂ ಮೆಮರಿ ಲೆವೆಲ್ಗೂ ಇದು ಮಧ್ಯದಲ್ಲಿ ಬರುವಂತಹ ಒಂದು ಲೆವೆಲ್ ಆಗಿರೋದ್ರಿಂದ ಇದನ್ನು ಇಂಟರ್ಮೀಡಿಯೇಟ್ ಲೆವೆಲ್ ಆಫ್ ಟೀಚಿಂಗ್ ಅಂತ ಕರೀತಾರೆ.
focus, developing comprehension, reasoning and interpretation of ideas. It mainly focuses on developing comprehension ಅಂತಂದರೆ it develops ability of understanding on students. ಇದು ಸ್ಟೂಡೆಂಟ್ಸ್ಗಳಿಗೆ ಎಬಿಲಿಟಿ ಆಫ್ ಅಂಡರ್ಸ್ಟ್ಯಾಂಡಿಂಗನ್ನು ಡೆವಲಪ್ಮೆಂಟ್ ಮಾಡುತ್ತೆ. ಹಾಗೆ ಅದರ ಜೊತೆಗೆ ಅವರು ಏನು ಕಲ್ತಿರ್ತಾರೆ, ಕೇಳಿದ್ದನ್ನು, ಕಲ್ತಿದ್ದನ್ನು, ನೋಡಿದ್ದನ್ನು ಅವರು ಇಂಟರ್ಪ್ರಿಟೇಷನ್ ಮಾಡಿಕೊಳ್ಳುವಂಥ ಕೆಪಾಸಿಟಿಯನ್ನು ಕೂಡ ಈ ಲೆವೆಲ್ ಏನು ಮಾಡುತ್ತೆ, ಡೆವಲಪ್ಮೆಂಟ್ ಮಾಡುತ್ತೆ. ಲರ್ನರ್ಸ್ ರೋಲ್ ಬಂದು ಅಂಡರ್ಸ್ಟ್ಯಾಂಡ್ಸ್ ಮೀನಿಂಗ್ ಆ್ಯಂಡ್ ಎಕ್ಸ್ಪ್ಲೇನ್ಸ್ ದ ಕಾನ್ಸೆಪ್ಟ್ಸ್ ಇನ್ ದೇರ್ ಓನ್ ವೇ. ಇಲ್ಲಿ ಲರ್ನರ್ಸ್ಗಳಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವಂತಹ ಕೆಪಾಸಿಟಿ ಇರುತ್ತೆ. ಈ ಒಂದು ಕಾರಣಕ್ಕಾಗಿ ಅವರು ಕಲ್ತಿರುವಂತಹ ಕಾನ್ಸೆಪ್ಟನ್ನು ಅವರು ತಮ್ಮದೇ ಆದಂತಹ ಒಂದು ಶೈಲಿಯಲ್ಲಿ ಇಂಟರ್ಪ್ರಿಟೇಷನ್ ಇಲ್ಲಿ ಮಾಡ್ತಾರೆ. ಟೀಚರ್ ಆ್ಯಂಡ್ ಸ್ಟೂಡೆಂಟ್ಸ್ ಬೋತ್ ಆರ್ ಆ್ಯಕ್ಟಿವ್ ಪಾರ್ಟಿಸಿಪೆಂಟ್ಸ್. ಇಲ್ಲಿ ಟೀಚರ್ ಮತ್ತು ಸ್ಟೂಡೆಂಟ್ಸ್ ಇಬ್ಬರು ಕೂಡ ಆ್ಯಕ್ಟಿವ್ ಪಾರ್ಟಿಸಿಪೆಂಟ್ಸ್ ಇರ್ತಾರೆ. ಯಾಕಂತಂದರೆ ಟೀಚರ್ ಬಂದು ಪಾಠ ಮಾಡಿದರೆ ಸ್ಟೂಡೆಂಟ್ಸ್ಗಳನ್ನು ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಅನಲೈಸ್ ಮಾಡಿಕೊಂಡು ಇಂಟರ್ಪ್ರಿಟೇಷನ್ ಮಾಡ್ತಾ ಇರ್ತಾರೆ. ಸೊ ಹೀಗಾಗಿ ಇಲ್ಲೇನು ಮಾಡ್ತಾರೆ, ಇಬ್ಬರು ಕೂಡ ಆ್ಯಕ್ಟಿವ್ ಪಾರ್ಟಿಸಿಪೆಂಟ್ ಇರ್ತಾರೆ. ಆಮೇಲೆ ಮೆಮರಿ ಲೆವೆಲ್ ಬಂದು ಟೀಚರ್ ಸೆಂಟರ್ಡ್, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಬಂದು ಇದು ಸಬ್ಜೆಕ್ಟ್ ಸೆಂಟರ್ಡ್ ಆಗಿರುತ್ತೆ. ಸಬ್ಜೆಕ್ಟ್ ಸೆಂಟರ್ಡ್ ಲೆವೆಲ್ ಇದು. ಇದಾದಮೇಲೆ ಲಾಸ್ಟ್ ಲೆವೆಲ್ ಬಂದು ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್. ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ RLT. ದಿಸ್ ಇಸ್ ಪ್ರಪೋಸ್ಡ್ ಬೈ ಹಂಟ್. ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಪ್ರಪೋಸ್ಡ್ ಬೈ ಹಂಟ್. ನಾನು ಇನ್ನೊಂದು ಸತ ಹೇಳ್ತೀನಿ. ಮೆಮರಿ ಲೆವೆಲ್ ಆಫ್ ಟೀಚಿಂಗ್ ಬಂದು ಹರ್ಬರ್ಟ್. ಆಮೇಲೆ ಮೆಮರಿ ಲೆವೆಲ್ ಆಫ್ ಟೀಚಿಂಗ್ ಬಂದು ಹರ್ಬರ್ಟ್. ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್ ಬಂದು ಮೋರಿಸನ್. ಆಮೇಲೆ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗನ್ನು ನೀಡಿದವರು ಹಂಟ್. ಇದನ್ನು ನಾವು ನೋಡೋದಾದರೆ ಇಟ್ ಈಸ್ ದ ಹೈಯೆಸ್ಟ್ ಆ್ಯಂಡ್ ಮೋಸ್ಟ್ ಅಡ್ವಾನ್ಸ್ಡ್ ಲೆವೆಲ್ ಆಫ್ ಟೀಚಿಂಗ್. ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಬಂದು ಇದು ಅಡ್ವಾನ್ಸ್ ಲೆವೆಲ್ ಆಫ್ ಟೀಚಿಂಗ್. ಇದು ಹೈಯೆಸ್ಟ್ ಆ್ಯಂಡ್ ಮೋಸ್ಟ್ ಅಡ್ವಾನ್ಸ್ ಲೆವೆಲ್ ಆಫ್ ಟೀಚಿಂಗ್ ಆ್ಯಂಡ್ ಇಟ್ ಈಸ್ ಮೋಸ್ಟ್ ಆರ್ ಅಡ್ವಾನ್ಸ್ಡ್ ಥಾಟ್ಫುಲ್ ಲೆವೆಲ್ ಆಫ್ ಟೀಚಿಂಗ್. ಮೋರ್ ಥಾಟ್ಫುಲ್. ಹೌದಾ? ಮೆಮರಿ ಲೆವೆಲ್ಗಿಂತನೂ ಮೆಮರಿ ಲೆವೆಲಲ್ಲಿ ಥಾಟ್ಲೆಸ್ ಲೆವೆಲ್, ಆಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಥಾಟ್ಫುಲ್ ಲೆವೆಲ್. ಇದು ಅದಕ್ಕಿಂತನೂ ಮೋರ್ ಥಾಟ್ಫುಲ್ ಲೆವೆಲ್ ಆಫ್ ಟೀಚಿಂಗ್ ಬಂದು ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್. ಇದು ಯಾವುದ್ರ ಮೇಲೆ ಫೋಕಸ್ ಮಾಡುತ್ತೆ? ಫೋಕಸ್ ಟು ಡೆವಲಪ್ ಕ್ರಿಟಿಕಲ್ ಥಿಂಕಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಕ್ರಿಯೇಟಿವಿಟಿ ಇನ್ ಲರ್ನರ್ಸ್. ರಿಫ್ಲೆಕ್ಟಿವ್ ಲೆವೆಲ್ ಬಂದು ಇಟ್ ಡೆವಲಪ್ಸ್ ಕ್ರಿಟಿಕಲ್ ಥಿಂಕಿಂಗ್. ಇಲ್ಲಿರುವಂತಹ ಸ್ಟೂಡೆಂಟ್ಸ್ಗಳು ಏನು ಮಾಡ್ತಾರೆ, ಅವರಿಗೆ ಅವರು ಕಲ್ತಿರೋದನ್ನು ಕ್ರಿಟಿಕಲ್ ಆಗಿ ಥಿಂಕ್ ಮಾಡುವಂಥ ಅಬಿಲಿಟಿ ಬರುತ್ತೆ. ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಕ್ರಿಯೇಟಿವಿಟಿ ಅವರಲ್ಲಿ ಬಂದಿರುತ್ತೆ. ಕಂಪ್ಲೀಟ್ಲಿ ಲರ್ನರ್ ಸೆಂಟರ್ಡ್. ಈ ಒಂದು ರಿಫ್ಲೆಕ್ಟಿವ್ ಲೆವೆಲ್ ಬಂದು ಕಂಪ್ಲೀಟ್ಲಿ ಇದು ಲರ್ನರ್ ಸೆಂಟರ್ಡ್ ಆಗಿರುತ್ತೆ. ಇಲ್ಲಿ ಸೆಲ್ಫ್ ಡಿಪೆಂಡೆಂಟ್ ಆಗಿ ಲರ್ನರ್ಸ್ಗಳೇ ಕಲ್ತಿರೋದನ್ನು ಅವರು ಅನಲೈಸ್ ಮಾಡೋದಾಗಿರ್ಬೋದು ಸಿಚುವೇಶನ್ಸ್ಗಳನ್ನು. ಇಲ್ಲಿ ಇದೆ ನೋಡಿ ಲರ್ನರ್ಸ್ ರೋಲ್. ಥಿಂಕ್ ಇಂಡಿಪೆಂಡೆಂಟ್ಲಿ, ಅನಲೈಸ್ ದಿ ಸಿಚುವೇಶನ್ಸ್ ಆ್ಯಂಡ್ ಮೇಕ್ ಡಿಸಿಷನ್ಸ್. ಆ ಲರ್ನರ್ಸ್ಗಳು ಇಂಡಿಪೆಂಡೆಂಟ್ ಆಗಿ ಥಿಂಕ್ ಮಾಡುವಂತಹ ಒಂದು ಎಬಿಲಿಟಿ ಇರುತ್ತೆ. ಕಲ್ತಿರೋದನ್ನು ಸಿಚುವೇಶನನ್ನು ಅವರು ಅನಲೈಸ್ ಮಾಡ್ತಾರೆ, ಹಾಗೆ ಓನ್ ಆಗಿ ಡಿಸಿಷನನ್ನು ತೊಗೊಳ್ತಾರೆ. ಯಾಕಂತಂದರೆ ಇಲ್ಲಿರುವಂತಹ ಲರ್ನರ್ಸ್ಗಳು ಮೆಚ್ಯೂರ್ಡ್ ಆಗಿರ್ತಾರೆ. ಫಾರ್ ಎಕ್ಸಾಂಪಲ್ ಪೋಸ್ಟ್ ಗ್ರ್ಯಾಜುಯೇಷನ್ ಲೆವೆಲ್ಗೆ ಹೋದಾಗ ಅಲ್ಲಿ ಟೀಚರ್ ರೋಲ್ ಏನಿರುತ್ತೆ, ಮಿನಿಮಮ್ ರೋಲ್ ಇರುತ್ತೆ. ಜಾಸ್ತಿ ಕಲ್ತಿರೋದನ್ನೆಲ್ಲವನ್ನು ಅವ್ರು ಅನಲೈಸ್ ಮಾಡಿಕೊಂಡು ಕ್ರಿಟಿಕಲ್ ಥಿಂಕ್ ಮಾಡ್ಕೋದಾಗಿರ್ಬೋದು, ಪ್ರಾಬ್ಲಮ್ ಸಾಲ್ವಿಂಗ್ ಮಾಡೋದಾಗಿರ್ಬೋದು ಎಲ್ಲವೂ ಏನಿರುತ್ತೆ ಸ್ಟೂಡೆಂಟ್ ಹತ್ರನೇ ಇರುತ್ತೆ. ಸೊ ಇಲ್ಲಿ ಮೆಮರಿ ಲೆವೆಲನ್ನು ನಾವು ನೋಡೋದಾದರೆ ಇನ್ನೊಂದೇನು ಅಂತಂದರೆ, ಮೆಮರಿ ಲೆವೆಲ್ ಇದು ಯಾರಿಗೆ ಅಪ್ಲೈ ಆಗುತ್ತೆ ಅಂದರೆ ಬೆಸ್ಟ್ ಎಕ್ಸಾಂಪಲ್ ಕಿಂಡರ್ ಗಾರ್ಡನ್ ಸ್ಟೂಡೆಂಟ್ಸ್. ಕಿಂಡರ್ ಗಾರ್ಡನ್ ಸ್ಟೂಡೆಂಟ್ಸ್ಗಳಿಗೆ ಜಸ್ಟ್ ಅವ್ರು ಏನು ಮಾಡ್ತಾರೆ, ರೋಟ್ ಲರ್ನಿಂಗ್ ಮಾಡೋದರ ಮುಖಾಂತರ ಫ್ಯಾಕ್ಟ್ಸ್ಗಳನ್ನು ನೆನಪಿಟ್ಕೊಳ್ತಾರೆ. ಕಿಂಡರ್ ಗಾರ್ಡನ್ ಟು ಅಪ್ ಟು 10th ಸ್ಟ್ಯಾಂಡರ್ಡ್ ಅಂತ ಹೇಳ್ಬೋದು ನಾವಿಲ್ಲಿ. 10th ಸ್ಟ್ಯಾಂಡರ್ಡ್ವರೆಗೂ ಕೂಡ ಮಕ್ಕಳು ಅದನ್ನೇ ಮಾಡ್ತಾ ಇರ್ತಾರೆ. ಆಮೇಲೆ 10th ಸ್ಟ್ಯಾಂಡರ್ಡಿಂದ ಡಿಗ್ರಿ ಲೆವೆಲ್ಗೆ ಹೋದಾಗ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅಪ್ಲೈ ಆಗುತ್ತೆ. ಯಾಕಂದರೆ ಅವ್ರಿಗೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳುವಂಥ ಎಬಿಲಿಟಿ ಬರುತ್ತೆ. ಆಫ್ಟರ್ ಡಿಗ್ರಿ ಲೆವೆಲ್ ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಲೆವೆಲ್ಗೆ ಹೋದಾಗ ರಿಫ್ಲೆಕ್ಟಿವ್ ಲೆವೆಲ್ ಅನ್ನೋದು ಇಲ್ಲಿ ಅಪ್ಲೈ ಆಗುತ್ತೆ. ಸೊ ಇವು 3 ಲೆವೆಲ್ಗಳು ಬಂದು ಲೆವೆಲ್ಸ್ ಆಫ್ ಟೀಚಿಂಗ್ ಬಗ್ಗೆ. ಇದು ಮೆಮರಿ ಲೆವೆಲ್, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆ್ಯಂಡ್ ರಿಫ್ಲೆಕ್ಟಿವ್ ಲೆವೆಲ್. ಸೊ ಇದು ಈ ಒಂದು ವಿಡಿಯೋ ಲೆವೆಲ್ಸ್ ಆಫ್ ಟೀಚಿಂಗ್ ಬಗ್ಗೆ. ನಾನು ನೆಕ್ಸ್ಟು ಮತ್ತೆ ಇನ್ನೊಂದು ಕಾನ್ಸೆಪ್ಟ್ ತಗೊಂಡು ಬಂದು ಇನ್ನೊಂದು ವಿಡಿಯೋ ಮಾಡ್ತೀನಿ. ಸೊ ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.